ರೌಡಿ ಮಂಜನ ದರ್ಪಕ್ಕೆ ಇಡೀ ಹಳಿಯಾಳ ಪೊಲೀಸರು ತರಗೆಲೆಯಂತೆ ಉದುರಿ ಹೋದರು. ಒಬ್ಬ ಗೂಂಡ ಇಡೀ ಪೊಲೀಸ್ ಇಲಾಖೆಯ ಘನತೆಯನ್ನೇ ನಡು ರಸ್ತೆಯಲ್ಲಿ ಹರಾಜಾಕ್ತಿದ್ರು. ಜೀಪ್ನಿಂದ ಕೆಳಗಿಳಿಯದ ಪಿಎಸ್ಐ ಬಸವರಾಜ್. ಪೊಲೀಸ್ ಅಂದ್ರೆ ಪವರ್ ಇರಬೇಕು, ಪ್ರೊಟೆಕ್ಷನ್ ಇರಬೇಕು. ಆದ್ರೆ ಹಳಿಯಾಳದ ಪೊಲೀಸರ ಹತ್ರ ಇದ್ದಿದ್ದು ರೌಡಿ ಮಂಜನ ಮುಂದೆ ಭಯ. ಖಾಕಿ ಅಂದ್ರೆ ಕಾನೂನು, ಖಾಕಿ ಅಂದ್ರೆ ಧೈರ್ಯ, ಖಾಕಿ ಅಂದ್ರೆ ರೌಡಿಗಳ ಪಾಲಿನ ಯಮರಾಜ. ಆದ್ರೆ ಅದೇ ಖಾಕಿ ಪಡೆ ರೌಡಿಯೊಬ್ಬನ ಮುಂದೆ ಮಂಡಿಯೂರಿ ನಿಂತ್ರೆ ಇಡೀ ಪೊಲೀಸ್ ಇಲಾಖೆಯೇ ನಾವಿವನಿಗೆ ಏನು ಮಾಡಬೇಕು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ಏನಾಗಬಹುದು? ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದ ಈ ಭೀಕರ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚು ಬೀಳಿಸಿದೆ. ಮಂಜ ಅನ್ನೋ ಒಬ್ಬನೇ ಒಬ್ಬ ರೌಡಿ ಇಡೀ ಪೊಲೀಸ್ ಪಡೆಯನ್ನೇ ಬೆರಳ ತುದಿಯಲ್ಲಿ ಆಡಿಸಿದ್ದಾನೆ. ಇಲಾಖೆಯ ಮಾನ ಹರಾಜಾಗುತ್ತಿದ್ದರೂ ಪೊಲೀಸರು ಮಾತ್ರ ಅಲ್ಲಿ ಮೂಕ ಪ್ರೇಕ್ಷಕರಾಗಿದ್ದರು. ಇದರ ಪರಿಣಾಮವೇನು ಗೊತ್ತಾ? ಸಿಟ್ಟಿಗೆದ್ದ ಹಿರಿಯ ಅಧಿಕಾರಿಗಳು ಹಳಿಯಾಳದ ಪಿಎಸ್ಐ ಬಸವರಾಜ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಮತ್ತು 8 ಪೊಲೀಸರನ್ನು ರಾತ್ರೋರಾತ್ರಿ ವರ್ಗಾವಣೆ ಮಾಡಲಾಗಿದೆ. ಅಷ್ಟಕ್ಕೂ ಆ ರಾತ್ರಿ ಹಳಿಯಾಳದ ಮೌರ್ಯ ಬಾರ್ ಎದುರು ಏನಾಯಿತು? ಪೊಲೀಸರು ಯಾಕೆ ಅಷ್ಟೊಂದು ಅಸಹಾಯಕರಾದರು? ಈ ಕಂಪ್ಲೀಟ್ ರೌಡಿಸಂ ಸ್ಟೋರಿಯನ್ನು ಒಳಹೊಕ್ಕು ನೋಡೋಣ. ಅದು ಭಾನುವಾರ ತಡರಾತ್ರಿ ಹಳಿಯಾಳದ ಮೌರ್ಯ ಬಾರ್ ಆವರಣ. ಇಡೀ ಪಟ್ಟಣ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದರೆ ಅಲ್ಲಿ ಮಾತ್ರ ರೌಡಿ ಮಂಜ ಅನ್ನೋ ಉನ್ಮಾದ ತಲೆಗೇರಿದ ರೌಡಿ ಶೀಟರ್ ಅಟ್ಟಹಾಸ ಶುರು ಮಾಡಿದ್ದ. ಮೈ ಮೇಲೆ ಶರ್ಟ್ ಇಲ್ಲದೆ ಮದ್ಯದ ಅಮಲದಲ್ಲಿ ಸಾರ್ವಜನಿಕರ ಮೇಲೆ ಗಲಾಟೆಗೆ ಇಳಿದಿದ್ದ. ಜನ ಹೆದರಿ ಓಡುತ್ತಿದ್ರು. ತಕ್ಷಣವೇ ಸ್ಥಳೀಯರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತಾರೆ. 2 ಕಾನ್ಸ್ಟೇಬಲ್ಗಳಾದ ನಂದೀಶ್ ಮತ್ತು ಅಶೋಕ್ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಕಾಯ್ತಾ ಇದ್ದಿದ್ದು ಅಸಲಿ ಶಾಕ್. ಪೊಲೀಸರನ್ನು ನೋಡಿದ ತಕ್ಷಣವೇ ಈ ರೌಡಿ ಮಂಜ ನಡು ರಸ್ತೆಯಲ್ಲೇ ಪೊಲೀಸರ ಕಾಲರ್ ಹಿಡಿದು ಎಳೆದಾಡಲು ಶುರು ಮಾಡ್ತಾನೆ. ಜೀವ ಬೆದರಿಕೆ ಹಾಕ್ತಾನೆ. ಒಬ್ಬ ರೌಡಿ 2 ಪೊಲೀಸರನ್ನು ನಡು ರಸ್ತೆಯಲ್ಲಿ ಅರೆನಗ್ನವಾಗಿ ನಿಂತು ಹೆದರಿಸುತ್ತಿದ್ದರು. ಆ ಕಾನ್ಸ್ಟೇಬಲ್ಗಳು ಮಾತ್ರ ಏನೂ ಮಾಡಲಾಗದೆ ನಿಂತಿದ್ದರು. ಪರಿಸ್ಥಿತಿ ಕೈ ಮೀರುತ್ತಿದೆ ಅಂತ ತಿಳಿದ ಕಾನ್ಸ್ಟೇಬಲ್ಗಳು ತಕ್ಷಣ ಪಿಎಸ್ಐ ಬಸವರಾಜ್ ಅವರಿಗೆ ಮೆಸೇಜ್ ರವಾನಿಸ್ತಾರೆ. ಪಿಎಸ್ಐ ಜೀಪ್ ತಗೊಂಡು ಸ್ಥಳಕ್ಕೆ ಬರ್ತಾರೆ. ಇಲ್ಲಿಂದಲೇ ನೋಡಿ ಅಸಲಿ ಡ್ರಾಮಾ ಶುರುವಾಗೋದು. ಜೀಪ್ನಿಂದ ಕೆಳಗಿಳಿದು ರೌಡಿಗೆ ಬೇಡಿ ಹಾಕಬೇಕಿದ್ದ ಪಿಎಸ್ಐ ರೌಡಿಯ ಆರ್ಭಟ ನೋಡಿ ಜೀಪ್ನಿಂದ ಕೆಳಗಿಳಿಯುವ ಧೈರ್ಯವನ್ನೇ ಮಾಡಲ್ಲ. ಪೊಲೀಸರ ಪರಿಸ್ಥಿತಿ ಅಲ್ಲಿ ಹೇಗಿತ್ತೆಂದರೆ ಉರ್ದುವಿನಲ್ಲಿ ಒಂದು ಮಾತಿದೆಯಲ್ಲ, ಕ್ಯಾ ಕರ್ ಸಕ್ತೆ ಹೇ ಕ್ಯಾ? ಅಯ್ಯೋ ದೇವರೇ, ಈಗ ನಾವೇನು ಮಾಡುವುದು ಅನ್ನೋ ಥರ ಇಡೀ ಪೊಲೀಸ್ ಪಡೆ ಅಲ್ಲಿ ದಿಕ್ಕು ತೋಚದಂತೆ ನಿಂತಿತ್ತು. ಕಾನೂನು ಕೈಗೆತ್ತುಕೊಂಡ ರೌಡಿಗೆ ಲಾಠಿ ರುಚಿ ತೋರಿಸಬೇಕಾದ ಖಾಕಿ ಪಡೆ ಆತನ ಕಾಲಬುಡದಲ್ಲಿ ಕೈಕಟ್ಟಿ ನಿಂತಿತ್ತು. ರೌಡಿಯ ನರಕ ಸದೃಶ್ಯ ಅರಚಾಟಕ್ಕೆ ಹೋಗಿತ್ತು. ಕೊನೆಗೆ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಾಗದೆ ಪಿಎಸ್ಐ ಬಸವರಾಜ್ ಅವರು ರೌಡಿಯಲ್ಲೂ ಅಲ್ಲಿಯೇ ಬಿಟ್ಟು ಜೀಪ್ ತಗೊಂಡು ವಾಪಸ್ ಸ್ಟೇಷನ್ಗೆ ಓಡಿ ಹೋಗ್ತಾರೆ. ಇಂತಹ ನಾಚಿಕೆಗೇಡಿನ ಘಟನೆ ಪೊಲೀಸ್ ಇತಿಹಾಸದಲ್ಲೇ ಎಲ್ಲೂ ನಡೆದಿರಲಿಕ್ಕಿಲ್ಲ. ಘಟನೆ ಮುಗಿಯಿತು ಅಂದುಕೊಂಡ ಪೊಲೀಸರು ಮರುದಿನ ಮತ್ತೊಂದು ತಪ್ಪು ಮಾಡ್ತಾರೆ. ಇಲಾಖೆಯ ಮಾನ ಉಳಿಸಿಕೊಳ್ಳಲು ಕೇವಲ ಬಾರ್ನಲ್ಲಿ ಸಣ್ಣ ಗಲಾಟೆಯಾಗಿದೆ ಅಂತ ಸಾಮಾನ್ಯ ಕೇಸ್ ದಾಖಲಿಸಿ ವಿಷಯ ಮುಚ್ಚಿಡಲು ಯತ್ನಿಸ್ತಾರೆ. ಪೊಲೀಸರ ಮೇಲಾದ ಹಲ್ಲೆಯ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖವೇ ಇರಲ್ಲ. ಆದರೆ ಸತ್ಯವನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ರೌಡಿ ಮಂಜ ಪೊಲೀಸರನ್ನೇ ಬೆದರಿಸುತ್ತಿರುವ ದೃಶ್ಯಗಳು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಿಚ್ಚಿನಂತೆ ಹರಡುತ್ತವೆ. ಇಡೀ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶದ ಜ್ವಾಲೆ ಎದ್ದೇಳುತ್ತದೆ. ವಿಷಯ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ದೀಪನ್ ಎಂಎನ್ ಅವರ ಗಮನಕ್ಕೆ ಹೋಗ್ತದೆ. ಅಷ್ಟೇ, ಕರ್ತವ್ಯ ಲೋಪ ಎಸಗಿದ ಹಳಿಯಾಳದ ಪಿಎಸ್ಐ ಬಸವರಾಜ್ ಅವರನ್ನು ತಕ್ಷಣವೇ ಅಮಾನತುಗೊಳಿಸಿ ಎಸ್ಪಿ ಆದೇಶ ಹೊರಡಿಸ್ತಾರೆ. ಅಷ್ಟೇ ಅಲ್ಲ, ರೌಡಿಯ ಮುಂದೆ ಅಸಹಾಯಕರಾಗಿ ನಿಂತಿದ್ದ ಮತ್ತು 8 ಜನ ಪೊಲೀಸ್ ಸಿಬ್ಬಂದಿಯನ್ನು ರಾತ್ರೋರಾತ್ರಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇಲಾಖಾ ತನಿಖೆಗೆ ಆದೇಶ ನೀಡಿದ್ದಾರೆ. ರೌಡಿಯೊಬ್ಬನ ಅಟ್ಟಹಾಸಕ್ಕೆ ಇಡೀ ಪೊಲೀಸ್ ಠಾಣೆಯೇ ಖಾಲಿಯಾಗಿದೆ. ವೀಕ್ಷಕರೇ, ಈ ಘಟನೆ ನಮಗೆ ಹಲವು ಗಂಭೀರ ಪ್ರಶ್ನೆಗಳನ್ನು ತಂದೊಡ್ಡುತ್ತದೆ. ರಕ್ಷಣಾ ಕವಚವಾಗಬೇಕಾದ ಪೊಲೀಸರೇ ರೌಡಿಗಳಿಗೆ ಹೆದರಿ ಓಡಿದರೆ ಜನಸಾಮಾನ್ಯರ ಗತಿ ಏನು? ಪೊಲೀಸರ ಕೈಯಲ್ಲಿರುವ ಲಾಠಿ ಮತ್ತು ಬಂದೂಕುಗಳು ಕೇವಲ ಅಲಂಕಾರಕ್ಕಾಗಿಯೇ. ರೌಡಿಗಳ ಮುಂದೆ ಪೊಲೀಸರು ಕ್ಯಾ ಕರ್ಸೇವು ಹೋಗಿಯಾ ಅಂತ ಅಸಹಾಯಕರಾಗಿ ನಿಂತರೆ ಸಮಾಜದಲ್ಲಿ ಕಾನೂನಿಗೆ ಬೆಲೆ ಎಲ್ಲಿದೆ? ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ, ಪೊಲೀಸರು ವರ್ಗಾವಣೆಯಾಗಿದ್ದಾರೆ.
ಆದರೆ ಆ ರೌಡಿ ಮಂಜನಿಗೆ ಇಲಾಖೆ ಯಾವ ತರಹದ ಬುದ್ಧಿ ಕಲಿಸಬೇಕು? ಪೊಲೀಸರ ಈ ಅಸಹಾಯಕ ವರ್ತನೆ ಮತ್ತು ರೌಡಿಯ ಈ ಅಟ್ಟಹಾಸದ ಬಗ್ಗೆ ನೀವೇನಂತೀರಾ? ನಿಮ್ಮ ಆಕ್ರೋಶವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್.